ಜಗಜ್ಯೋತಿ ಬಸವಣ್ಣರಾದಿಯಾಗಿ ಅನೇಕ ಶರಣರ ಮಾನವಹಿತ ಸಾಧನೆಯ ಮಹಾಕಾರ್ಯದಿಂದಾಗಿ ಅವರು ಇವರು ಎನ್ನದೇ ಸಮಷ್ಟಿ ಚೇತನವೇ ಜಾಗೃತಗೊಂಡು ಸರ್ವೋದಯದ ಮಹಾಮಣಿಹದಲ್ಲಿ ಎಲ್ಲರೂ ಭಾಗಿಯಾದರು. ಹುಟ್ಟಿನಿಂದ ಮೇಲು ಕೀಳು ಎನ್ನದೆ ಮಾಡುವ ಕಾಯಕದಿಂದ ಹಿರಿದು ಕಿರಿದು ಎನ್ನದೆ ಎಲ್ಲರೂ ಸಮಾನರಾಗಿ ಬದುಕಬೇಕೆಂಬುದೇ ಶರಣರ ತತ್ವ. ಅಂತಹ ಶರಣರ ಸಾಲಿನಲ್ಲಿ ಮಹತ್ವವನ್ನು ಪಡೆದವರು ಒಕ್ಕಲಿಗ ಮುದ್ದಣ್ಣ. ಇವರು 12ನೇ ಶತಮಾನದಲ್ಲಿ ಇದ್ದಂಥವರು. ಕಾಯಕದ ಕಲಿಯಾಗಿ ದಾಸೋಹದ ಸಂಪನ್ನರಾಗಿ ಇದ್ದಂತಹ ಮಹಾಶಿವಶರಣ ಒಕ್ಕಲಿಗ ಮುದ್ದಣ್ಣನವರು. ಮುದ್ದಣ್ಣನವರು ಹುಟ್ಟಿ ಬೆಳೆದದ್ದು ಜೋಳದ ಹಾಳಿನಲ್ಲಿ. ಇವರ ಕುಲಕಸುಬು ಒಕ್ಕಲುತನ. ಬೇಸಾಯದಲ್ಲಿ ನಿಷ್ಠೆ ತೋರುತ್ತಾ ರಾಜನಿಗೆ ಸಲ್ಲಿಸಬೇಕಾದ ತೆರಿಗೆಯನ್ನು ತಪ್ಪದೇ ಸಲ್ಲಿಸುತ್ತಾ ಗುರು, ಲಿಂಗ, ಜಂಗಮರಿಗೆ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಈ ಕೊಟ್ಟ ಭೂಮಿಗೆ ಮುಂದೆ ಕರಲು, ಹಿಂದೆ ಇಗ್ಗರಳು, ಅಲ್ಲಿಂದ ಆಚೆ ಮಧ್ಯಭೂಮಿ. ಈ 3 ನೆಲದ ಭೂಮಿಗೆ 6 ಬೆಳೆದೆನೆಂದಡೆ ಇದಾರ ವಶವೂ ಅಲ್ಲ. ಕಾಮ ಭೀಮ ಜೀವದನದೊಡೆಯ ನೀನೇ ಬಲ್ಲೆ. ಏ ಮುದ್ದಣ್ಣ, ಬೆಳಗ್ಗೆಯಿಂದ ಒಂದೇ ಸಮನೆ ಬಿಡುವಿಲ್ದಂಗೆ ಕೆಲಸ ಮಾಡ್ತಾ ಇದೆಯಲ್ಲ, ನಿನ್ಗೆ ಸುಸ್ಕಿಸ್ ಆಗಾಗಿಲ್ವಾ? ಸುಸ್ತು ಹಂಗಂದ್ರೇನ್ ಚೆನ್ನ? ನೋಡು, ಒಕ್ಕಲು ಮಕ್ಕಳಾದ ನಾವು ಈ ಭೂಮಿತಾಯಿ ಮಡ್ಲಲ್ಲಿ ಕೆಲಸ ಮಾಡುವಾಗ ನನಗೆ ಸುಸ್ತು ಅನ್ಸೋದಿಲ್ಲ, ಆಯಾಸನೂ ಆಗೋದಿಲ್ಲ. ಇನ್ನು ಅಮ್ಮನ ಮಡ್ಲಲ್ಲಿ ಆಟ ಆಡ್ದಂಗಿರ್ತದೆ. ಮತ್ತೆ ನಮ್ಮೆಲ್ರಿಗೂ ಅನ್ನ ಕೊಡೋ ಈ ಭೂಮಿತಾಯಿ ಯಾವತ್ತಾದ್ರೂ ನಂಗೆ ಸುಸ್ತು ಅಂತ ಹೇಳವಳ? ಹಂಗಂತ ಬೆಳೆ ಕೊಡೋದನ್ನ ನಿಲ್ಸವಳ? ನಾವು ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು. ಅವಾಗ ಯಾವ ಆಯಾಸನೂ ಆಗೋದಿಲ್ಲ, ಸುಸ್ತು ಆಗೋದಿಲ್ಲ. ನಾವು ಎಷ್ಟು ನಿಯತ್ತಾಗಿ ಈ ಭೂಮಿತಾಯಿ ಸೇವೆ ಮಾಡ್ತೀವೋ ಅಷ್ಟೇ ನಿಯತ್ತಾಗಿ ಫಲ ಕೊಡುತ್ತೆ. ಈ ಭೂಮಿತಾಯಿ ನಂಬಿ ಕೆಟ್ಟಿರೋರು ಯಾರೂ ಇಲ್ಲ. ನೀನ್ ಹೇಳೋದು ದಿಟಾಕನ್ಬಿಡು. ಒತ್ತು ಮುಳುಗ್ತಾ ಐತೆ, ಇಲ್ಲೇ ಕೆಲಸ ಮಾಡ್ಕೊಂಡು ಇರ್ತೀಯಲ್ಲ, ಮನೆ ಕಡೆಗೆ ಬತ್ತೀಯೋ? ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಮುಗಿಸ್ಬಿಟ್ಟು ಬರ್ತೀನಿ. ನೀವು ಮುಂದಕ್ಕೆ ಹೋಗಿರು. ಸರಿ. ಅಂಗದ ಗುಣವನು ಹರಿಯಲು ಬನ್ನಿ, ಲಿಂಗದ ನೆಲೆಯನು ಅರಿಯಲು ಬನ್ನಿ. ಅಂಗದ ಗುಣವನು ಹರಿಯಲು ಬನ್ನಿ, ಲಿಂಗದ ನೆಲೆಯನು ಅರಿಯಲು ಬನ್ನಿ. ಜಾತಿಯ ಭೂತವ ಓಡಿಸ ಬನ್ನಿ, ಧರ್ಮದ ಮೂಲವ ತಿಳಿಯಲು ಬನ್ನಿ. ಬನ್ನಿರಿ ಶರಣರೆ ಬನ್ನಿರಿ, ತೆರೆದಿದೆ ಅಣ್ಣನ ಹೃದಯದ ಮಹಾಮನೆ.
ಅಷ್ಟಮದಂಗಳ ಮೆಟ್ಟಲು ಬನ್ನಿ, ಅಷ್ಟಾವರಣವ ಪಡೆಯಲು ಬನ್ನಿ. ಅಷ್ಟಮದಂಗಳ ಮೆಟ್ಟಲು ಬನ್ನಿ, ಅಷ್ಟಾವರಣವ ಪಡೆಯಲು ಬನ್ನಿ. ಪಂಚಪಾತಕವ ಕಳೆಯಲು ಬನ್ನಿ, ಪಂಚಾಚಾರವ ತಿಳಿಯಲು ಬನ್ನಿ. ಬನ್ನಿರಿ ಶರಣರೆ ಬನ್ನಿರಿ, ತೆರೆದಿದೆ ಅಣ್ಣನ ಹೃದಯದ ಮಹಾಮನೆ. ಸ್ವಾಮಿ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಬಸವಣ್ಣನವರ ಆಣತಿಯಂತೆ ಮನುಕುಲದಲ್ಲಿ ಸಮಾನತೆಯನ್ನು ಸಾರಲು ಹೊರಟ ಶರಣ. ಸ್ವಾಮಿ, ತಾವು ಅದ್ಯಾರು ಅವಾಗ್ಲೇ ಒಂದು ಕಲ್ಲನ್ನ ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ಅದನ್ನೇ ನೋಡ್ತಾ ಕುಂತಿದ್ರಿ. ಅದೇನ್ ಕಲ್ ಸ್ವಾಮಿ? ಅದು ಕಲ್ಲಲ್ಲ, ನಿರಾಕಾರನಾದ ಪರಶಿವನನ್ನು ಹಾಗೂ ನಮ್ಮ ಅಂತರಂಗದ ಆತ್ಮಜ್ಯೋತಿಯನ್ನು ತೋರಿಸುವ ಕಣ್ಣು ಈ ಇಷ್ಟಲಿಂಗ. ಅದು ನಮ್ಮ ಮನಸ್ಸು ಬುದ್ಧಿ ಭಾವವನ್ನು ಸಂಗಮಗೊಳಿಸಿ ನಮ್ಮ ಚಿತ್ತವನ್ನು ಒಂದೆಡೆ ಕೇಂದ್ರೀಕರಿಸುವ ಕುರುಹು ಈ ಇಷ್ಟಲಿಂಗ. ಇದರಲ್ಲಿ ನಮ್ಮ ಆತ್ಮ ಜ್ಯೋತಿಯನ್ನು ಕಾಣಬಹುದಾಗಿದೆ. ಇಷ್ಟಲಿಂಗ ಧರಿಸಿದ ಮೇಲೆ ಯಾರೂ ಗುಡಿ ಗೋಪುರಗಳಿಗೆ ಹೋಗುವಂತಿಲ್ಲ, ಕಲ್ಲಿನ ಮೂರ್ತಿ ಪೂಜೆಯನ್ನು ಮಾಡುವಂತಿಲ್ಲ. ನಾವು ಕುಳಿತಲ್ಲೇ ದೇವರನ್ನ ಕಾಣಬಹುದಾಗಿದೆ. ಯಾರು ಆಂತರ್ಯದಲ್ಲಿರುವ ಅರಿಷಡ್ವರ್ಗಗಳನ್ನು ಗೆದ್ದು ಬಾಹ್ಯ ಜಗತ್ತನ್ನು ಮರೆತು ಕಾಮಾದಿ ಮೋಹಗಳನ್ನು ಮನದಲ್ಲಿ ಗೆಲ್ಲುತ್ತಾರೋ ಅಂಥವರ ಮನಸ್ಸು ಪರಿಶುದ್ಧವಾಗಿರುತ್ತದೆ. ಅಂಥವರು ಪರಮಾತ್ಮನಿಗೆ ಅರ್ಪಿತರು. ಮನಸ್ಸು ಸೃಷ್ಟಿಯಲ್ಲಿ ಲೀನವಾದಾಗ ಸೃಷ್ಟಿಯೇ ತಾನಾಗಿ, ಅಂಗವೇ ಲಿಂಗವಾಗಿ ಮನಸ್ಸು ಗಾಳಿಯಷ್ಟು ಹಗುರಾಗುತ್ತದೆ. ಆಂತರ್ಯದ ಕತ್ತಲು ಕಳೆದು ಆತ್ಮ ಜ್ಯೋತಿಯಾಗುತ್ತದೆ. ಲೌಕಿಕ ಆಸೆಗಳನ್ನು ಬಿಟ್ಟಂಥ ಆತ್ಮ ಪರಮಾತ್ಮವಾಗುತ್ತದೆ. ಎಲ್ಲವೂ ಶೂನ್ಯವೆಂದು ತಿಳಿದಾತ ಶಿವನಾಗುತ್ತಾನೆ, ಪರಮಾತ್ಮನೆನಿಸಿಕೊಳ್ಳುತ್ತಾನೆ. ಇದೇ ಇಷ್ಟಲಿಂಗದ ಮರ್ಮ. ಸ್ವಾಮಿ, ಇಷ್ಟಲಿಂಗದ ಮಹಿಮೆ ತಿಳಿದೆ, ಅದನ್ನು ಕಲ್ಲು ಅಂತ ಕರೆದ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ, ತಪ್ಪಾಯಿತು. ನಿನ್ನದೇನೂ ತಪ್ಪಿಲ್ಲ. ಇಷ್ಟಲಿಂಗದ ಮಹತ್ವವನ್ನು ತಿಳಿಯದವರಿಗೆ ಅದು ಬರೀ ಕಲ್ಲು, ತಿಳಿದುಕೊಂಡವರಿಗೆ ಅದು ಆಂತರ್ಯದ ಕಣ್ಣು. ಸ್ವಾಮಿ, ಇಷ್ಟಲಿಂಗ ಎಲ್ಲಿ ಸಿಗ್ತದೆ? ಅದ್ರ ಬೆಲೆ ಎಷ್ಟು? ನೀವು ಅದನ್ನು ಮಾರ್ತೀರಾ? ಅದು ದಿನಸಿಯಂತೆ ಅಂಗಡಿಯಲ್ಲಿಟ್ಟು ಮಾರಾಟ ಮಾಡುವಂತಹ ವಸ್ತುವಲ್ಲ. ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹಂಗಾದರೆ ನಮ್ಗದು ಸಿಗೋದಾದ್ರೂ ಹೆಂಗೆ? ಯಾರ ಮನದಲ್ಲಿ ಶ್ರದ್ಧೆ ಭಕ್ತಿ ಇರುತ್ತದೋ ಅಂಥವರಿಗೆ ಉಚಿತವಾಗಿ ಸಿಗುತ್ತದೆ. ಹಾಗಾದರೆ ನನಗೂ ಇಷ್ಟಲಿಂಗ ಬೇಕು, ದಯಮಾಡಿ ಕೊಡಿ ಸ್ವಾಮಿ. ಹಾಗೆ ಕೇಳಿದಾಕ್ಷಣ ಕೊಡಲು ಸಾಧ್ಯವಿಲ್ಲ. ಮತ್ತಿನ್ನೇನು ಮಾಡಬೇಕು? ಲಿಂಗ ದೀಕ್ಷೆ ಪಡೆಯಬೇಕು. ಲಿಂಗ ದೀಕ್ಷೆ ಪಡೆದ ಮೇಲೆ ಸುಳ್ಳು ವಂಚನೆ ಸುಳಿಯುವ ಹಾಗಿಲ್ಲ. ತ್ರಿಕಾಲವೂ ಇಷ್ಟಲಿಂಗ ಪೂಜೆ ಮಾಡಬೇಕು. ಸದಾ ಹಣೆಯಲ್ಲಿ ಭಸ್ಮಧಾರಿಯಾಗಿರಬೇಕು. ತಿಳಿಯಿತೆ? ನೀವು ಹೇಳ್ದಂಗೆ ನಡ್ಕೊಂತೀನಿ ಬುದ್ಧಿ. ನನಗೂ ಇಷ್ಟಲಿಂಗ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಹಾಗೆಯೇ ಆಗಲಿ.
ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಜೀವನವು ಒಂದಾಗಿ ಸುಖಿಯಾಗಿರಬೇಕೆಂಬ ಕಾಮ ಭೀಮ ಜೀವದನದೊಡೆಯ. ಓ ಏನ್ ಮುದ್ದಣ್ಣ, ಅದ್ಯಾವ್ದು ಲಿಂಗ ಪಂಗ ಅಂತ ಪದ ಆಡ್ತಾ ಇದ್ದೆ ಆ? ಮುದ್ದಣ್ಣ ಶಿವಶರಣ ಆಗ ಕೊಂಟಾನಪ್ಪ. ಬೇಸಾಯದ ಜೊತೆ ಭಕ್ತಿ ಪೂಜೆ ಶಿವ ಅಂತ ಏನೇನೋ ಮಾಡ್ತಾ ಇರ್ತಾನೆ. ಓ ಅದೆಲ್ಲ ಇರ್ಲಿ, ಏನ್ ಬಂದಿ ಸಮಾಚಾರ? ಮುದ್ದಣ್ಣ ರಾಜರಿಗೆ ಈ ವರ್ಷ ತೆರಿಗೆ ಕಟ್ತಾ? ಓ ಮೊನ್ನೆನೇ ಕಟ್ದೆ. ನಾನು 2 ವರ್ಷ ತೆರಿಗೆ ಕಟ್ಟಬೇಕು. ನಾವು 3 ವರ್ಷದಾಗ ತೆರಿಗೆ ಕಟ್ಟಬೇಕು. ನಾವು ಸಮಯಕ್ಕೆ ಸರಿಯಾಗಿ ತೆರಿಗೆ ಕಟ್ಟಾಕಿಲ್ಲ, ದಂಡಾಧಿಕಾರಿಗಳು ದಂಡ ಹಾಕದ್ ತಪ್ಪಲ್ಲ. ತೆರಿಗೆಗಿಂತ ನಾವು ದಂಡ ಕಟ್ಟೋದೇ ಜಾಸ್ತಿ ಆಗುತ್ತೇನಪ್ಪ. ನಾವ್ಯಾಕೆ ತೆರಿಗೆ ಕಟ್ಟಬೇಕು ಅಂತ? ಹೂವಿಳೆ ನಮ್ದು, ಬೆಳೆ ನಮ್ದು, ಕಷ್ಟ ನಮ್ದು, ಬೆವರು ನಮ್ದು. ನಾವ್ಯಾಕೆ ಕಟ್ಟಬೇಕು ತೆರಿಗೆ ಅಂತ? ತಪ್ಪು ತಪ್ಪು, ನಿಮ್ಮ ಅಭಿಪ್ರಾಯ ತಪ್ಪು. ಏನು, ನಮ್ ಜಮೀನಲ್ಲಿ ನಾವು ಬೆಳೆ ಬೆಳೆಯೋದೇ ತಪ್ಪಾ? ಅಲ್ಲ ಅಲ್ಲ, ಮಹಾರಾಜರಿಗೆ ತೆರಿಗೆ ಕಟ್ಟಲ್ಲ ಅನ್ನೋದು ತಪ್ಪು. ತೆರಿಗೆನ ಯಾಕೆ ಕಟ್ಟಬೇಕು ಅಂತ? ನಾವು ಬೆಳೆಯೋ ಬೆಳೆ ಭೂಮಿ ಅವ್ರ ಅಪ್ಪಂದ. ಬೆಳೆ ನಿಮ್ಮಪ್ಪಂದು ಅಲ್ಲ, ನಮ್ಮಪ್ಪಂದು ಅಲ್ಲ, ಆ ನಿರಾಕಾರನಾದ ನಮ್ಮಪ್ಪ ಪರಶಿವಂದು. ಮತ್ತೆ ತೆರಿಗೆನ ನಾವು ರಾಜರಿಗೆ ಯಾಕೆ ಕಟ್ಟಬೇಕು? ಹಾ, ನಾವು ಕಟ್ಟೋ ತೆರಿಗೆ ಮತ್ತೆ ಸುಂಕದಿಂದ ಮಹಾರಾಜರು ಅನೇಕ ಜನಕಲ್ಯಾಣ ಕಾರ್ಯಗಳನ್ನು ಮಾಡುತ್ತಾರೆ. ಮತ್ತೆ ಕೆರೆ ಕಟ್ಟಿಸೋದು, ಕಾಲುವೆ ತೋಡಿಸೋದು, ಮತ್ತೆ ಜನರು ಊರಿಂದ ಊರಿಗೆ ಓಡಾಡಲಿ ಅಂತ ಮಾರ್ಗ ಮಾಡಿಸ್ತಾರೆ. ಇನ್ನು ಅನೇಕ ಜನಪರ ಕಾರ್ಯಗಳನ್ನು ಮಾಡಿಸ್ತಾರೆ. ಇದೆಲ್ಲ ಆಗೋದು ನಾವು ಕಟ್ಟೋ ತೆರಿಗೆ ಹಣದಿಂದ. ಇದೆಲ್ಲ ಮಾಡೋದ್ರಿಂದ ರಾಜ್ಯಭಾರನು ಸುಭಿಕ್ಷವಾಗಿ ನಡೆಸೋಕ್ಕೆ ರಾಜರಿಗೆ ಸಾಧ್ಯ ಆಗುತ್ತೆ. ಓ ಅದಕ್ಕೆ ಏನು ನೀನು ಸಮಯಕ್ಕೆ ಸರಿಯಾಗಿ ತಪ್ಪದೆ ತೆರಿಗೆ ಕಟ್ಟೋದು? ನೀನೇನೋ ಸಮಯಕ್ಕೆ ಸರಿಯಾಗಿ ತೆರಿಗೆ ಕಟ್ಬಿಡ್ತೀಯಪ್ಪ, ಆದ್ರೆ ನಮ್ ಕೈಲಾಗೋದಿಲ್ವೇ? ನಾವು ಬೆಳೆಯೋ ಬೆಳೆ ಹೊಟ್ಟೆಗಾದ್ರೆ ಬಟ್ಟೆಗಾಗಲ್ಲ, ಬಟ್ಟೆಗಾದ್ರೆ ಹೊಟ್ಟೆಗಾಗಲ್ಲ. ಇನ್ನ ತೆರಿಗೆನ ನಾವೆಲ್ಲಿಂದ ಕಟ್ಟಣ? ನಾವು ಬೆಳೋ ಬೆಳೆಯನ್ನೆಲ್ಲ ಒಂದೇ ಸತಿ ತಿಂದ್ಬಿಡ್ತೀವ? ಇಲ್ಲ. ಹಾ, ನಾಳೆಗೂ ಮುಂದಿನ ದಿವಸಕ್ಕೂ ಸ್ವಲ್ಪ ಇರಲಿ ಅಂತ ಎತ್ತಿಡ್ತೀವಿ ತಾನೆ ಎಚ್ಚರಿಕೆಯಿಂದ. ಹೌದು. ಹಾ, ಅದೇ ಥರ ನಾವು ಬೆಳೆಯೋ ಬೆಳೆಯಲ್ಲಿ ಸ್ವಲ್ಪ ಭಾಗನ ತೆರಿಗೆಗೆ ಅಂತ ಎತ್ತಿಡಬೇಕು. ಆದ್ರಿಂದ ತೆರಿಗೆನ ಯಾವ ತೊಂದರೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಕಟ್ಬೋದು, ಮತ್ತೆ ದಂಡ ಕಟ್ಟೋದ್ರಿಂದನೂ ತಪ್ಪಿಸ್ಕೋಬೋದು. ನೀನ್ ಹೇಳ ಸರಿನೇ. ಇನ್ಮೇಲಿಂದ ನಾವು ಹಂಗೆ ಮಾಡ್ತೀವಿ. ನಿಂತವ ತೆರಿಗೆ ವಿಷಯ ಮಾತಾಡ್ಕೊಂಡು ನಾವು ಬಂದ್ ವಿಷಯನೇ ಮರ್ತೋದ್ವಿ. ಏನ್ ವಿಷಯ? ಮಳೆಗಾಲ ಹುಟ್ಟಿ ಸ್ಯಾನೇ ದಿವಸ ಆಯ್ತು, ಇನ್ನು ಮಳೆ ಸುಳುವೇ ಇಲ್ಲ. ಮಳೆ ಬರ್ಲಿ ಅಂತಾನೆ ಬರೋ ಹುಣ್ಣಿಮೆ ದಿನ ಮಾರಮ್ಮನ್ ಪರ್ಸೆ ಇಟ್ಕೊಂಡವ್ರೆ. ಈ ವಿಚಾರ ಮಾತಾಡಕ್ಕೆ ಅಂತ ಊರ್ ಗೌಡ್ರು ನಾಳೆ ಊರ್ ಮುಂದ್ಲಿರೋ ಅರಳಿಕಟ್ಟೆ ಹತ್ರ ಸಭೆ ಕರೆದವ್ರೆ. ನಾಳೆ ಸಭೆಗೆ ಎಲ್ರೂ ಹೋಗ್ಬೇಕಂತೆ. ನಾಳೆ ಮರದೆ ಬಂದ್ಬಿಡು ಮುದ್ದಣ್ಣ. ಸರಿ. ನೋಡಿ, ಮಳೆಗಾಲ ಹುಟ್ಟಿ ಶಾನೆ ದಿನ ಆಯ್ತು, ಆದ್ರೆ ಮಳೆ ಮಾತ್ರ ಮುಗಿಲ್ ಬಿಟ್ಟು ನೆಲಕ್ಕಿಳಿದಿಲ್ಲ. ಹಿಂಗೆ ಆದ್ರೆ ನಮ್ಮ ಊರಿಗೆಲ್ಲ ಬರಗಾಲ ಬಂದು ಮಳೆ ಬೆಳೆ ಇಲ್ಲದೆ ನಾವೆಲ್ಲ ಉಪವಾಸ ಇರಬೇಕಾಗತ್ತೆ. ದನ ಕರುಗಳು ಮೇವು ನೀರಿಲ್ದೆ ಸತ್ತೋಗ್ತವೆ. ಹಂಗಾಗಬಾರದು ಅಂದ್ರೆ ಬರೋ ಹುಣ್ಣಿಮೆ ದಿನ ನಮ್ಮೂರ್ ಗ್ರಾಮ ದೇವತೆ ಮಾರಮ್ಮನಿಗೆ ಕೋಣ ಬಲಿ ಕೊಟ್ಟು ಆಕೆನ ಸಂತೋಷ ಪಡ್ಸೋಣ. ಇದರಿಂದ ವರುಣ ದೇವ ಖುಷಿ ಪಟ್ಟು ಮಳೆ ಉಯಿಸಿ ನಮ್ಮನ್ನ ಸುಭಿಕ್ಷವಾಗಿಡ್ತಾನೆ. ಇದಕ್ಕೆ ನಿಮಗೆಲ್ಲ ಒಪ್ಪಿಗೆ ತಾನೆ? ಒಪ್ಪಿಗೆ. ಹಾ, ಅಮ್ಮನಿಗೆ ಕಾಣಿಕೆ ಕೊಡೋರೆಲ್ಲ ಕೊಡ್ಬೋದು. ನಾನು ಕುರಿ ಬಲಿ ಕೊಡ್ತೀನಿ. ನಾನು ಕೂಡ ಕುರಿ ಬಲಿ ಕೊಡ್ತೀನಿ. ನಾನು ಮೇಕೆ ಬಲಿ ಕೊಡ್ತೀನಿ. ನಾನು ಮೇಕೆ ಬಲಿ ಕೊಡ್ತೀನಿ. ನಾನು ಕೋಳಿ ಬಲಿ ಕೊಡ್ತೀನಿ. ಇಲ್ಲ ಇಲ್ಲ, ನಾನು ಇದನ್ನ ಒಪ್ಪೋದಿಲ್ಲ. ಯಾವುದನ್ನ? ಅಮ್ಮನ ಜಾತ್ರೆ ಮಾಡೋದು ಒಪ್ಪೋದಿಲ್ವಾ? ಅಲ್ಲ ಅಲ್ಲ, ಪ್ರಾಣಿಗಳ ಬಲಿ ಕೊಡೋದನ್ನ ನಾನು ಒಪ್ಪೋದಿಲ್ಲ. ಮಾರಮ್ಮನಿಗೆ ಬಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮೂರಿಗೆ ಬರಗಾಲ ಬಂದು ನಾವೆಲ್ಲ ಉಪವಾಸದಿಂದ ಸಾಯ್ಬೇಕಾಗತ್ತೆ.
ಮಳೆ ಬರ್ದಿರ ಇದ್ರೆ ಕೆರೆ ಕಟ್ಟುಗಳೆಲ್ಲ ಒಣಗೋಗ್ತವೆ, ದನ ಕರುಗಳು ಕುಡಿಯೋಕೆ ನೀರು ಇಲ್ದಿರ ಸತ್ತೋಗ್ತವೆ ಅಷ್ಟೇ. ನೀವು ಮಾಡ್ತಾ ಇರೋದಾದ್ರೂ ಏನು? ಬರಗಾಲ ಬರೋಕ್ಕಿಂತ ಮುಂಚೆ ಪ್ರಾಣಿಗಳ ಜೀವ ತೆಗೆದು ಅದನ್ನು ಸಾಯಿಸ್ತಾ ಇದ್ದೀರಾ. ಏ ಮುದ್ದಣ್ಣ, ಅದು ದೇವತೆ ಅಲ್ವೇನು? ಅದು ನಿಮ್ಮ ಕಲ್ಪನೆಯ ದೇವರು ಅಷ್ಟೇ. ಮಣ್ಣಲ್ಲಿ ಒಂದು ಭಯಾನಕ ಹೆಣ್ಣಿನ ವಿಗ್ರಹ ಮಾಡಿ ಅದಕ್ಕೆ ಮಾರಮ್ಮ ಅಂತ ಹೆಸರು ಕೊಟ್ಟು ಅದರ ಹೆಸರಲ್ಲಿ ಪೂಜೆ ಶಾಂತಿ ನೆಪದಲ್ಲಿ ನೀವು ಪ್ರಾಣಿಗಳನ್ನು ಬಲಿ ಕೊಟ್ಟು ಅದರ ಮಾಂಸವನ್ನು ತಿಂದು ಸೂರ್ಯ ಕುಡಿದು ಮತ್ನಲ್ಲಿ ತೇಲಾಡುವಂಥ ಜನ ನೀವು. ಯಾವ ದೇವರೂ ಪ್ರಾಣಿಗಳ ಬಲಿ ಕೊಟ್ಟು ಅದರ ಮಾಂಸ ಮತ್ತು ರಕ್ತವನ್ನು ಕೇಳೋದಿಲ್ಲ. ಏ ಮುದ್ದಣ್ಣ, ಮಾರಿಗೆ ಬಲಿ ಕೊಡದೆ ಹೋದ್ರೆ ಸಿಟ್ಟಿಗೆದ್ದು ಇಡೀ ಊರ್ಗೂರ್ನೆ ಭಸ್ಮ ಮಾಡ್ಬಿಡ್ತಾಳೆ. ಅವಳ ಹಸುವನ್ನ ನೀಗಿಸ್ಬೇಕು ಅಂತ ಹೇಳಿದ್ರೆ ನಾವು ಬಲಿ ಕೊಡ್ಲೇಬೇಕು. ಹೌದು ಹೌದು, ಬಲಿ ಕೊಡ್ಲೇಬೇಕು. ನೋಡ್ರಿ, ನಮ್ಗೆ ಹಸುವಾದಾಗ ನಮ್ಮ ಊಟವನ್ನು ನಾವೇ ತಿನ್ನುತ್ತೀವಿಯೋ ಅಥವಾ ಬೇರೆ ಯಾರಾದರೂ ತಿನ್ನಿಸ್ತಾರೆ? ನಮ್ಮ ಊಟನ ನಾವೇ ತಿಂತೀವಿ, ಬೇರೆಯವರಾಗಿ ತಿನ್ನಿಸ್ತಾರೆ. ಬರಗಾಲ ಬಂದಿದ್ರು ಕಾಡಿ ಬೇಡಿ ಬಡ್ಕೊಂಡು ತಿನ್ನೋ ಆ ದೇವರು ಎಂತ ನಿರ್ಗತಿಕ ದೇವರಪ್ಪ. ತನ್ನ ಊಟನ ತಾನೇ ಕಂಡ್ಕೊಳ್ದೇ ಇದ್ದ ಅವಳು ನಿಮ್ಗೆ ಹೇಗೆ ಊಟ ಕೊಡ್ತಾಳಪ್ಪ? ಏ ಮುದ್ದಣ್ಣ, ನಮ್ಮ ಮಾರಮ್ಮನ ಬಗ್ಗೆ ಆ ರೀತಿ ಮಾತಾಡಬೇಡ. ನಮ್ಮ ಮಾರಮ್ಮನಿಗೆ ಪ್ರಾಣಿಗಳನ್ನ ಬಲಿ ಕೊಟ್ರೇನೆ ಮಾರಮ್ಮ ಸಂತೋಷಪಟ್ಟು ಮಳೆ ಬರೆಸ್ತಾಳೆ, ತಿಳಿತೆ? ಮಳೆನ ಬರ್ಸೋದು ನಿಮ್ಮ ಮಾರಮ್ಮ ಅಲ್ಲ, ಪ್ರಕೃತಿ ಮತ್ತೆ ಪರಶಿವ. ಸಮುದ್ರ, ನೀರು, ಕೆರೆ, ಕಟ್ಟೆ, ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಕಾಡುಗಳು. ಏ ಮುದ್ದಣ್ಣ, ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಸಮುದ್ರದಿಂದ ಮರದಿಂದ ಮಳೆ ಬರ್ತದ? ಅವಕ್ಕ ಶಕ್ತಿ ಇದೆಯಾ? ಇದು ಸಾಧ್ಯನಾ? ನಿರಾಕಾರನಾದ ಪರಶಿವನಿಂದ ಎಲ್ಲವೂ ಸಾಧ್ಯ. ಸೃಷ್ಟಿಯ ನಿಯಮದಂತೆ ಸೂರ್ಯನಿಂದ ಶಾಖವನ್ನಿತ್ತು ಸಮುದ್ರದ ನೀರನ್ನ ಆವಿಯಾಗಿ ಮಾಡಿ ಅದನ್ನ ಮೋಡ ಮಾಡಿ ಆ ಮೋಡ ಗಾಳಿಲಿ ತೇಳ್ಕೊಂಡು ಬಂದು ಹೊಲಗಳಲ್ಲಿ ನೀರು ಸುರಿಸ್ತಾಳೆ. ಅದರಿಂದ ನೀವು ಬೆಳೆಯೆಲ್ಲ ಬೆಳೀತಾ ಇದ್ದೀರಾ. ಇದು ಆ ಪರಶಿವನಿಂದ ಮಾತ್ರ ಸಾಧ್ಯ. ಮತ್ತೆ ಈ ಮರಗಳಿರುತ್ತವಲ್ಲ, ದೊಡ್ಡ ದೊಡ್ಡ ಮರಗಳು, ಅವು ಚಲಿಸುತ್ತಿರುವ ಮೋಡಗಳನ್ನ ತಡೆ ಹಿಡಿದು ಅದರಿಂದ ನೀರನ್ನ ಭೂಮಿಗೆ ಸುರಿಸುತ್ತೆ. ಆ ನೀರು ಭೂಮಿ ಸೇರಿದ ಮೇಲೆ ಸಮುದ್ರ, ಕೆರೆ ಈ ತರ ಎಲ್ಲ ಕಡೆ ತುಂಬಿಕೊಳ್ಳುತ್ತೆ. ಇದರಿಂದ ಸಮೃದ್ಧಿ ಆಗುತ್ತೆ. ಇದನ್ನ ನಿಮ್ಮ ಮಾರಮ್ಮ ಆಗ್ಲಿ ದುರ್ಗೆ ಆಗ್ಲಿ ಮಾಡೋದಿಲ್ಲ. ಇದನ್ನ ಮಾಡಕ್ ಸಾಧ್ಯ ಇರೋದು ಆ ಪರಶಿವನಿಂದ ಮಾತ್ರ. ಶಿವ ಮಾತ್ರ ದೇವರು, ಬೇರೆ ಯಾವ ದೇವರು ದೇವರಲ್ವೋ? ಯಾರಿಗೆ ಹುಟ್ಟಿಲ್ಲವೋ, ಸಾವಿಲ್ಲವೋ, ಆಕಾರವಿಲ್ಲವೋ ಅನಂತನು ಅವನು ಮಾತ್ರ ದೇವನು. ಅದು ಪರಶಿವನು. ಅಂದ್ರೆ ನಮ್ಮ ಮಾರಮ್ಮ ದೇವರಲ್ವೋ? ಅದು ನೀವು ಕೊಟ್ಟಿರುವ ಆಕಾರದ ಮೂರ್ತಿ. ಮಳೆ ಬಂದರೆ ಕರಗುತ್ತದೆ, ಬೆಂಕಿ ಬಿದ್ದರೆ ಸುಡುತ್ತದೆ. ಇನ್ನು ಆ ಮೂರ್ತಿಯನ್ನು ಮಾಡಿರುವ ಮಣ್ಣು ಸಹ ಆ ಪರಶಿವನ ಸೃಷ್ಟಿಯೇ. ಏ ಮುದ್ದಣ್ಣ, ನೀನು ನಮ್ಮ ಒಕ್ಕಲಿಗನಾಗಿದ್ದು ಈ ರೀತಿ ಮಾತಾಡೋದು ಸರಿನಾ? ನಮ್ಮ ತತ್ವ ಒಂದಾದ್ರೆ ನಿನ್ನ ತತ್ವನೇ ಬೇರೆ ಇದೆ. ಮಾತಿನ ಮೇಲೆ ಎಚ್ಚರ ಇರಲಿ, ನಾಲಿಗೆ ಬಿಗೆ ಇರಲಿ. ನೋಡ್ರೆ, ಅದೇನೋ ಕೊಳ್ಳಲೆ ನಿಂಗೆ ಕಟ್ಕೊಂಡಿದ್ದಾನೆ. ಅದೇನೋ ಶಿವತತ್ವ, ಶಿವನೇ ದೊಡ್ಡವನು ಅಂತ ಆಗ್ತಾನೆ, ಕಲ್ಲಿಂಗನೇ ಕಟ್ಕೊಂಡು ದೇವ್ರು ದೇವ್ರು ಅಂತ ಆಗ್ತಾನೆ. ಹದ್ದು. ಏ ಮುದ್ದಣ್ಣ, ಈಗ ತಾನೇ ಹೇಳ್ದೆ ಕಲ್ಲು ಮಣ್ಣು ಎಲ್ಲ ದೇವರಲ್ಲ ಅಂತ. ಕೊಳ್ಳಾಗ ಅದೇನೋ ಕಟ್ಕೊಂಡಿದ್ದೀರ ಕಲ್ಲಿನ ಲಿಂಗನ, ಅದು ದೇವ್ರ? ಅಂತರಿಂಗದಿಂದ ನೋಡಿದರೆ ನಿರಾಕಾರವಾದ ಬ್ರಹ್ಮಾಂಡವನ್ನು ಸಾಕಾರಗೊಳಿಸಿ ಅದಕ್ಕೆ ಲಿಂಗದ ರೂಪವನ್ನು ನೀಡಿರುವ ಅದು ಶಿವಸ್ವರೂಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮುದ್ದಣ್ಣ ಹೇಳುವುದು ಸರಿಯಾಗಿದೆ. ಈ ಜಗತ್ತು ಸೂರ್ಯ, ಚಂದ್ರ, ಗಿಡ, ಮರ, ಪಕ್ಷಿ, ಪ್ರಾಣಿ, ಕಲ್ಲು, ಮಣ್ಣು, ನೀರು, ನಾನು, ನೀವು ಅಷ್ಟೇ ಏಕೆ, ನೀವು ಮಣ್ಣಿನಿಂದ ತಯಾರಿಸಿರುವ ಈ ಮಾರಿ ಕೂಡ ಸಾಕ್ಷಾತ್ ಶಿವನ ಸೃಷ್ಟಿಯೇ ಆಗಿದೆ. ಅವನಿಲ್ಲದೆ ಏನೂ ಇಲ್ಲ, ಅವನೇ ಎಲ್ಲ. ಇದನ್ನರಿಯದೆ ಆ ದೇವ ಈ ದೇವ ಮಾರಿ ಮಸಣ ಎಂತೂ ಮಾಡುವ ಪೂಜೆ ತರವಲ್ಲದ್ದು, ಆ ಶಿವನಿಗೆ ಸಲ್ಲದು.
ಶಿವನು ಮೆಚ್ಚುವುದು ಭಕ್ತಿಯನ್ನು, ನಿರ್ಮಲವಾದ ಮನಸ್ಸನ್ನು ಮಾತ್ರ. ಕುರಿ ಕೋಳಿ ಮೇಕೆ ಏನು ಕೇಳೋದಿಲ್ವಾ? ಅದನ್ನ ಕೇಳುವುದು ಮಾರಿಯ ರೂಪದಲ್ಲಿರುವಂತಹ ಈ ನಿಮ್ಮ ಮನಸ್ಸು, ತಿನ್ನಬೇಕು ತಿನ್ನಬೇಕು ಎನ್ನುವಂತಹ ಈ ನಿಮ್ಮ ಕೆಟ್ಟ ಆಸೆ, ನಾಲಿಗೆಯ ಚಪಲ. ಅದಕ್ಕೆ ಬಸವಣ್ಣನವರು ಹೇಳಿರುವುದು, ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಚೆಗೆ ಎಂದು. ಬುದ್ಧಿ, ಅದೆಂಥದೋ ಇಷ್ಟಲಿಂಗನ ಪೂಜೆ ಮಾಡೋದ್ರಿಂದ ನಮ್ಗೇನು ಒಳ್ಳೇದಾಗುತ್ತೆ? ಅದೇನು ದೇವ್ರಾ? ಅದು ನಮ್ಮ ಮನಸ್ಸು ಬುದ್ಧಿ ಭಾವವನ್ನು ಸಂಗಮಗೊಳಿಸಿ ಚಿತ್ತವನ್ನ ಒಂದೆಡೆ ಕೇಂದ್ರೀಕರಿಸುವಂತಹ ಕುರುಹು ಅಷ್ಟೆ. ಅದರಲ್ಲಿ ನಮ್ಮ ಆತ್ಮಜ್ಯೋತಿಯನ್ನ ಕಾಣಬಹುದು. ಯಾರು ಆಂತರ್ಯದಲ್ಲಿ ಅರಿಷಡ್ವರ್ಗಗಳನ್ನ ಗೆದ್ದು ಬಾಹ್ಯ ಜಗತ್ತನ್ನ ಮರೆತು ಕಾಮಾದಿ ಮೋಹ ಭಾವಗಳನ್ನ ಮನದಿಂದ ಓಡಿಸುತ್ತಾರೋ ಅಂಥವರ ಮನಸ್ಸು ನಿರ್ಮಲವಾಗಿರುತ್ತದೆ. ಅಂಥವರು ಪರಮಾತ್ಮನಿಗೆ ಅರ್ಪಿತರು. ಕಲ್ಲಿನ ಮೂರ್ತಿ ಪೂಜೆ, ಮಾರಿ, ಮಸಣಿ, ರುದ್ರಿ ಪೂಜೆ, ಈ ರೀತಿಯ ತಪ್ಪು ಆಚರಣೆಗಳು, ಕಟ್ಟುಪಾಡು, ಮೂಢನಂಬಿಕೆಗಳ ಭಯ ಹುಟ್ಟಿಸಿ ಪುರೋಹಿತರುಗಳು ಮೂಢ ಆಚರಣೆಗಳಿಂದ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತಿದ್ದಾರೆ. ಸೃಷ್ಟಿಕರ್ತನಾದ ಪರಶಿವನನ್ನ ಮರೆಸಿ ತಾವೇ ಸೃಷ್ಟಿಸಿರುವಂತಹ ಸುಳ್ಳು ದೇವರುಗಳನ್ನ ಪೂಜಿಸುತ್ತಿದ್ದಾರೆ. ಇದು ಘನಘೋರ ತಪ್ಪೆಂದು ನಿಮಗೆ ತಿಳಿದಿಲ್ಲ. ಮನಸ್ಸು ಸೃಷ್ಟಿಯಲ್ಲಿ ಲೀನವಾದಾಗ ಸೃಷ್ಟಿಯೇ ತಾನಾಗಿ, ಅಂಗವೇ ಲಿಂಗವಾಗಿ ಮನಸ್ಸು ಗಾಳಿಯಷ್ಟು ಹಗುರಾಗುತ್ತದೆ. ಆಂತರ್ಯದ ಕತ್ತಲು ಕಳೆದು ಆತ್ಮಜ್ಯೋತಿಯು ಕಾಣುತ್ತದೆ. ಲೌಕಿಕ ಆಸೆಗಳನ್ನು ಬಿಟ್ಟಂತಹ ಆತ್ಮ ಪರಮಾತ್ಮನಾಗುತ್ತದೆ. ಎಲ್ಲವೂ ಶೂನ್ಯವೆಂದು ಭಾವಿಸಿದಾತ ಶಿವನಾಗುತ್ತಾನೆ. ಹಂಗಾದ್ರೆ ಮನುಷ್ಯ ಮಾಡಿರೋ ಕಲ್ಲು ಮಣ್ಣಿನ ಮೂರ್ತಿಗಳಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂತೀರ ಬುದ್ಧಿ? ಬುದ್ಧಿ, ನಿಮ್ಮಿಂದ, ಮುದ್ದಣ್ಣನಿಂದ ನಾವು ಮಾಡುತ್ತಿದ್ದದ್ದು ತಪ್ಪು ಎಂದು ತಿಳಿಯಿತು. ಇನ್ಮೇಲೆ ನಾವು ಯಾವತ್ತೂ ಪ್ರಾಣಿ ಹಿಂಸೆ ಮಾಡಲ್ಲ, ಬಲಿನೂ ಕೊಡಲ್ಲ, ಮಾಂಸನೂ ತಿನ್ನೋದಿಲ್ಲ ಅಂತ ಪ್ರಮಾಣ ಮಾಡ್ತೀವಿ. ನಮಗೂ ಇಷ್ಟಲಿಂಗನ ಕಟ್ಟಿ ನಮ್ಮನ್ನ ಪುನೀತರನ್ನಾಗಿ ಮಾಡಿ. ನಮಗೂ ಕಟ್ಟಿ ನಾವು ಶಿವ ತತ್ವನ ಪಾಲಿಸ್ತೀವಿ. ಶಿವನಿಚ್ಛೆ ಇದ್ದಂತೆ ಆಗಲಿ. ನಾನೇ ನಿಮ್ಮೆಲ್ಲರಿಗೂ ಲಿಂಗ ದೀಕ್ಷೆ ಕೊಡುತ್ತೇನೆ. ಓ, ಏನು ಕರೆಯೋಣ? ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಆಕಾಶನ ಹಂಗೈನ ನೋಡ್ಕೊಂಡು ಕುಂತಿದ್ಯಾ? ಮುಳುಗಿಲ್ ಚುಚ್ಕೊಂಡಾಯ್ತಾ? ಮುಳ್ಳು ಚುಚ್ಕೊಂಡಿರೋದು ನನ್ನ ಕೈಗಲ್ಲ, ನನ್ನ ತಲೆಗೆ. ಹೌದಾ? ಎಲ್ಲಿ ತೋರ್ಸ? ತೆಗಿಯಪ್ಪ, ಅದಲ್ಲ. ಮತ್ತಿನ್ನೇನು? ಅಲ್ಲ, ನಿನ್ನೆ ಪಂಚಾಯಿತಿ ಕಟ್ಟೆತವ, ಆ ಮುದ್ದಣ್ಣ ಹೇಳಿದ ಮಾತು ಕೇಳಿಸ್ಕೊಂಡ್ಯಾ? ಹಾಂ, ನಾನು ಲಿಂಗದೀಶೆ ತಗೋತಿದ್ದೀನಿ. ನೀನು? ಅಲ್ಲೇ ನನಗೆ ತಲೆ ಕೆಟ್ಟಿರೋದು. ತಲೆ ಕೆಡುವಂಥದ್ದು ಏನಾಗೈತಪ್ಪ? ಅಲ್ಲ, ಇಷ್ಟು ದೊಡ್ಡದಾಗಿರೋ ಪ್ರಪಂಚನ ಅಷ್ಟು ಚಿಕ್ಕ ಲಿಂಗದಲ್ಲಿ ಸೇರ್ಕೊಂಡೈತೆ ಅಂತಾರಲ್ಲ, ಅದು ಹೆಂಗ್ ಸಾಧ್ಯ ಅಂತ. ಹೌದಲ್ವಾ? ನಂಗೆ ಒಳಿಲೇ ಇಲ್ಲ. ಒಂದು ವೇಳೆ ಪ್ರಪಂಚನ ಕುಟ್ಟಿ ಪುಡಿ ಮಾಡಿ ಆ ಲಿಂಗದೊಳಗೆ ತುಂಬಿರ್ತಾರೇನೋ? ಕುಟ್ಟಿ ಪುಡಿ ಪುಡಿ ಮಾಡಕ್ಕೆ ಪ್ರಪಂಚ ಏನೋ ಶಿವರಾತ್ರಿ ಹಬ್ಬದಲ್ಲಿ ಮಾಡೋ ತಂಬಿಟ್ಟು ಉಂಡೆ ಅನ್ಕಂಡ್ಯಾ? ಮತ್ತೇನು ಮಾಡಬೇಕು? ಹಾಗೋ ಅಲ್ಲೇ ಮುದ್ದಣ್ಣನೇ ಬರ್ತಾವನಲ್ಲ, ನಡಿ ಅವ್ರನ್ನೇ ಕೇಳೋಣ. ನಡಿ ಬಾ. ಆವ ವರ್ಣವ ಕೂಡಿದಡು ಅಪ್ಪುಮಯ ತಪ್ಪದಂತೆ, ಸರ್ವಗುಣ ಸಂಪನ್ನನಾದಲ್ಲಿ ಭಕ್ತನೆಂದಳು ತಾನಾಗಿ, ಮಹೇಶ್ವರನೆಂದಳು ತಾನಾಗಿ, ಶರಣನೆಂದರು ತಾನಾಗಿ, ಪ್ರಾಣಲಿಂಗಿ ಎಂದಳು ತಾನಾಗಿ, ಐಕ್ಯನೆಂದಡೆ ತಾನಾಗಿ, ಹೊಂದಹದು ಒಂದನ್ನಲ್ಲ ಎನ್ನದೆ ಕತ್ತಲೆಯಲ್ಲಿ ಹಾಲಕೊಂಡಡೆ ಸಿಹಿ ತಪ್ಪುವುದೇ. ಸತ್ತು ಚಿತ್ತು ಆನಂದವೆಂಬ ಗೊತ್ತರಿದವಂಗೆ, ತಟ್ಟು ಮುಟ್ಟು ಹುತ್ತವ ಭಾವ ಒಂದೂ ಇಲ್ಲ, ಕಾಮಭೀಮ ಜೀವದನದೊಡೆಯ ತಾನು ತಾನೇ. ಮುದಣ 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 ಮುದಣ, ನನ್ಗೊಂದು ಅನುಮಾನ. ಏನು?
ನಿನ್ ಕೊಳ್ಳಲ್ಲಿರೋ ಲಿಂಗ ಇಷ್ಟೇ ಇಷ್ಟೈತೆ, ಇದ್ರೊಳಗಡೆ ಪ್ರಪಂಚ ಹೆಂಗಿರ್ತದೆ ಅಂತ. ಅದ್ರೊಳಗೆ ಪ್ರಪಂಚ ಹಿಡಿಸ್ತದ? ಹೌದು, ಅದೆಂಗೆ? ಸುತ್ತಲಿನ ಪ್ರಕೃತಿ, ಆಕಾಶ ಹಾಗೂ ಸೃಷ್ಟಿನ ನೋಡಿ. ಪಕ್ಷಿಗಳು ಹಾರಾಡ್ತವೆ, ಭೂಮಿ, ಬೆಟ್ಟ ಗುಡ್ಡ ಕಾಣ್ತಾ ಇದೆ, ಪಕ್ಷಿಗಳು ಹಾರಾಡ್ತವೆ, ಗಾಳಿ ಬೀಸ್ತಾ ಇದೆ. ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಮತ್ತೊಮ್ಮೆ ನೋಡಿ. ಬೆಟ್ಟ ಗುಡ್ಡ ಕಾಣ್ತಾ ಇದೆ, ಪಕ್ಷಿಗಳು ಹಾರಾಡ್ತವೆ, ಗಾಳಿ ಬೀಸ್ತಾ ಇದೆ. ನನಗೂ ಅಷ್ಟೇನಪ್ಪ, ಮನ್ಸನ್ನ ಒಂದೇ ಕಡೆ ಇಕ್ಕಕ್ಕಾಗಕ್ಕಿಲ್ಲ, ದೃಷ್ಟಿನೂ ಅಷ್ಟೇಯ, ಎಲ್ಲೆಲ್ಲೋ ಹೋಯ್ತದೆ. ಅಲ್ಲ, ಈ ಬೆಟ್ಟ ಗುಡ್ಡ, ಆಕಾಶ, ಭೂಮಿ, ಗಾಳಿ, ಮರ ಎಲ್ಲ ಇಷ್ಟು ಚಿಕ್ಕ ಲಿಂಗದೊಳಗೆ ಹೆಂಗ್ ಕಾಣ್ತದೆ ಅಂತ ನೋಡ್ಬೇಕಾ? ಇನ್ನು ಕಣಿ ಕೇಳ್ತೀಯಲ್ಲಪ್ಪ, ತೋರ್ಸು ನೋಡೋಣ. ಹಾಗಾದ್ರೆ ಒಂದ್ ಕನ್ನಡಿಯನ್ನು ತಗೊಂಬನ್ನಿ. ಏ ಕರಿಯ, ಹೋಗ್ಲ ಮನೆಗೆ ಹೋಗಿ ಒಂದ್ ಕನ್ನಡಿ ತಕೊಂಬ, ಹೋಗ್ಲಾ? ಈಗ್ಲೇ ತಗೊಬರ್ತೀನಿ. ಮುದ್ದಣ್ಣ, ಕನ್ನಡಿ ಯಾಕೆ? ನಿನ್ ಮುಖ ಚಂದಾಗೈತೆ, ನಾನು ಚಂದಾಗಿದ್ದೀನಿ, ಮತ್ತೆ ಯಾಕೆ? ಕನ್ನಡಿ ತರಕ್ ಹೇಳಿದ್ದು ನಮ್ಮ ಅಂದ ಚಂದ ನೋಡೋದಕ್ಕಲ್ಲ. ಓ, ಹಂಗಾರೆ ಮಂತ್ರಗಿಂತ್ರ ಮಾಡಕ್ಕ? ಮುದ್ದಣ್ಣ, ತಗೋ ಕನ್ನಡಿ. ಹಾ, ಈಗ ಈ ಕನ್ನಡಿಲಿ ಏನ್ ಕಾಣ್ತಾ ಇದೆ ಹೇಳಿ? ಆಕಾಶ ಕಾಣ್ತೈತೆ. ಈಗ ಬೆಟ್ಟ ಕಾಣ್ತೈತೆ. ಈಗೇನ್ ಕಾಣ್ತಾ ಇದೆ? ಅರೆ ಆನೆ ಕಾಣ್ತೈತೆ. ಇಷ್ಟು ಚಿಕ್ಕ ಕನ್ನಡಿಲಿ ಅಷ್ಟು ದೊಡ್ಡ ಬೆಟ್ಟ, ಗುಡ್ಡ, ಆನೆ, ಆಕಾಶ ಎಲ್ಲ ಕಾಣ್ತಾ ಇದೆ ಅಲ್ವಾ? ಕಾಣ್ತೈತೆ. ನೋಡಿದ್ರ, ಇಷ್ಟು ಚಿಕ್ಕ ಕನ್ನಡಿಲಿ ಆ ದೊಡ್ಡ ಬೆಟ್ಟ, ಗುಡ್ಡ, ಆಕಾಶ, ಆನೆನೇ ಅಡಗಿದೆ ಅನ್ಬೇಕಾರೆ ನಮ್ಮ ಪರಶಿವನ ಸೃಷ್ಟಿಯಾದಂತಹ ಈ ಲಿಂಗದಲ್ಲಿ ಇನ್ನೇನೇನು ಅಡಗಿದೆ ಅಲ್ವಾ? ಕರಿಯು ಕನ್ನಡಿಯಲ್ಲಡಗಿದಂತೆ ಎನ್ನೊಳಗೆ ನೀನಡಗಿರುವೆ ತಂದೆ ಎಂದು ಜಗಜ್ಯೋತಿ ಬಸವಣ್ಣನವರು ಹೇಳಿದ್ದಾರೆ. ಇಡೀ ಪರಶಿವನ ಸೃಷ್ಟಿ ನಿಮ್ಮ ಕಣ್ಣೆದುರುಗಿದ್ದರೂ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವನನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಮ್ಮ ಬಸವಣ್ಣನವರು ನಿರಾಕಾರವಾದ ಬ್ರಹ್ಮಾಂಡವನ್ನು ಸಾಕಾರಗೊಳಿಸಿ ಅದಕ್ಕೆ ಲಿಂಗರೂಪವನ್ನು ನೀಡಿ ಅದನ್ನು ಎಡಗೈಯಲ್ಲಿ ಇಟ್ಟು ನಮ್ಮ ಮನಸ್ಸು ಹಾಗೂ ದೃಷ್ಟಿಯನ್ನು ಅದನ್ನು ನೋಡುತ್ತಾ ಕೇಂದ್ರೀಕರಿಸಿ ಹಾಗೆ ನಮ್ಮ ಆತ್ಮವನ್ನು ಅದರೊಂದಿಗೆ ಬೆರೆಸಿದಾಗ ನಿರಾಕಾರನಾದ ಪರಶಿವನ ದರ್ಶನವನ್ನು ನೋಡುವ ಭಾಗ್ಯವು ನಮಗೆ ದೊರೆಯುತ್ತದೆ. ಇದೇ ಇಷ್ಟಲಿಂಗದ ಮರ್ಮ. ತಿಳಿಯಿತೇನು? ಹಂಗಾದ್ರೆ ಇಷ್ಟಲಿಂಗದಾಗೆ ಇಷ್ಟೆಲ್ಲಾ ಶಕ್ತಿ ಆಯ್ತಾ? ಹೌದು. ಇಷ್ಟಲಿಂಗ ಪೂಜೆ ಅಂದ್ರೆ ಲಿಂಗದ ಕಾಂತಿಯಲ್ಲಿ ದೃಷ್ಟಿ ಇಟ್ಟು ನಮ್ಮನ್ನೇ ನಾವು ನೋಡುತ್ತಾ ನಮ್ಮನ್ನು ನಾವೇ ಅಂದ್ರೆ ನಮ್ಮೊಳಗಿರೋ ಜೀವಾತ್ಮಕ್ಕೆ ಪೂಜೆ ಮಾಡ್ಕೊಳ್ಳೋದು ಅಂತ ಅಲ್ವಾ ಮುದ್ದಣ್ಣ? ಹೌದು, ನಮ್ಗಿದೆಲ್ಲ ಗೊತ್ತೇ ಇರ್ಲಿಲ್ಲ, ಈಗ ಅರ್ಥ ಆಯ್ತು. ಇನ್ಮೇಲಿಂದ ನಾವು ಲಿಂಗ ದೀಕ್ಷೆ ಪಡೆದು ದಿನ ಇಷ್ಟಲಿಂಗ ಪೂಜೆ ಮಾಡ್ತೀವಿ. ಸಂತೋಷ. ಈಗಲಾದರೂ ನಿಮ್ಮ ಮನಸ್ಸು ಪರಿವರ್ತನೆಯಾಗಿ ಇಷ್ಟಲಿಂಗ ದೀಕ್ಷೆ ಪಡೆಯೋಂಗಾಯ್ತಲ್ಲ, ಅಷ್ಟೇ ಸಾಕು. ನಾನಿನ್ ಬರ್ತೀನಿ. ನೋಡು, ಇನ್ಮ್ಯಾಕಿಂದ ಈ ಕಾಳಿ, ದುರ್ಗಿ, ಮಾರಿ ಎಲ್ಲ ಬಿಟ್ಟು ಇಷ್ಟಲಿಂಗನ ಪೂಜೆ ಮಾಡ್ಕೊಂಡು ನೆಮ್ಮದಿಯಾಗಿರೋಣ. ಇಷ್ಟಲಿಂಗ ಪೂಜೆ ಮಾಡ್ಕೊಂಡಿರ ನೋಡಿ. ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು, ದಯೆ ಬಂದಲ್ಲಿ
ಬೇಡ ಎಂಬುದು. ಅದು ಅರಿವೋ ಅಜ್ಞಾನವೋ ಬೇರೊಂದು ಹೊಲಬು. ಕ್ರಿ ಹೊರಗಾದುದು ಅರಿವೆಂಬುದು. ಅದನ್ನರಿವುದು ಅದೇನು ಹೇಳ. ಆತ್ಮನರಿವೋ ಜೀವನದ ಮರವೆಯೋ. ತೊಳೆದಡೆ ಮಡಿಯಾಗಿ ಮಾಸಿದೊಡೆ ಮೈಲಿಗೆಯಾಗಿ ಪುಸಿಯಹುದೊಂದೇ ಎರಡೋ. ಅರಿದಡೆ ತಾನೆಂಬ ಮರೆದಡೆ ಜಗವೆಂಬ ಉಭಯಕ್ಕೊಳಗಾಗದ ಮುನ್ನವೇ ಅರಿ. ಕಾಮಭೀಮ ಜೀವದನದೊಡೆಯ. ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿತು ಬಿಡಬೇಕು. ಕ್ರಿಗೆ ಅರಿವು ಬೇಕೆಂಬಲ್ಲಿ ಉಭಯನರಿಸು ಘಟಿಸಬೇಕು. ಏರಿ ಹಿಡಿವ ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ. ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ. ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ. ಫಲವ ಹೊತ್ತ ಪೈರಿನಂತೆ ಪೈರನೊಳಗೊಂಡ ಫಲದಂತೆ ಅರಿವು ಆಚರಣೆಯಲ್ಲಿ ನಿಂದು ಆಚರಣೆ ಅರಿವಿನಲ್ಲಿ ಲೇಪವಾದ ಮತ್ತೆ. ಕಾಮಭೀಮ ಜೀವದನದೊಡೆಯನೆಂಬುದ ಭಾವಿಸಲಿಲ್ಲ. ವೇದಶಾಸ್ತ್ರವನ್ನು ಓದುವುದಕ್ಕೆ ಹಾರುವನಲ್ಲ. ಇರಿದು ಮರುವುದಕ್ಕೆ ಕ್ಷತ್ರಿಯನಲ್ಲ. ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ. ಉಳುವ ಒಕ್ಕಲು ಮಗನ ತಪ್ಪ ನೋಡದೆ ಒಪ್ಪಿಕೊಳ್ಳಯ್ಯ. ಕಾಮಭೀಮ ಜೀವದನದೊಡೆಯ ನೀನೇ ಬಲ್ಲೆ.